ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಎಲ್ಲರಿಗೂ ಗೊತ್ತಿದೆ. ಬಹುಶಃ 2013-14ರಲ್ಲಿ ಇಡೀ ದೇಶವ್ಯಾಪಿ ಸಂಚಲನವನ್ನು ಮೂಡಿಸಿದಂಥ ಪ್ರಕರಣ ಇದು. ಈ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನಂತ ಹೇಳಿದ್ರೆ ಕರ್ನಾಟಕದ ರಾಜಕಾರಣಿಗಳ ಲಿಂಕ್ ಇದಕ್ಕೆ ಸಿಗ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಕರ್ನಾಟಕದ ಲಿಂಕ್ ಇದೆ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಡಿಕೆ ಸಹೋದರರಿಗೆ, ಯಾರಿಗೆ? ಡಿಕೆ ಸಹೋದರರಿಗೆ ಮತ್ತು ಇಂಟ್ರೆಸ್ಟಿಂಗ್, ದೆಹಲಿ ಪೊಲೀಸರು ಬುಲಾವ್ ನೀಡಿದ್ದಾರಂತೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ನೋಟಿಸ್ ಅನ್ನು ನೀಡಿದ್ದಾರೆ. ಡಿಸಿಎಂ ಡಿಕೆಶಿ ಅವರ ಜೊತೆಯಲ್ಲಿ ಡಿಕೆ ಸುರೇಶ್ಗೂ ಕೂಡ ನೋಟಿಸ್ ಜಾರಿಯಾಗಿದೆ. ದೆಹಲಿ ಪೊಲೀಸರಿಂದ ಇಬ್ಬರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಪ್ರಕರಣದ ಪ್ರಮುಖ ಮಾಹಿತಿಯನ್ನ ಡಿಕೆಶಿಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆಯಂತೆ. ಬಹಳ ಅಚ್ಚರಿಯ ಬೆಳವಣಿಗೆ. ದೆಹಲಿ ಆರ್ಥಿಕ ಅಪರಾಧಗಳ ವಿಭಾಗದಿಂದ ನೋಟಿಸ್ ಅನ್ನು ನೀಡಲಾಗಿದೆ. ಹಣಕಾಸು ಮತ್ತು ವಹಿವಾಟಿನ ಮಾಹಿತಿಯನ್ನು ಕೋರಿ ನೋಟಿಸ್ ಅನ್ನು ನೀಡಲಾಗಿದೆ. ಡಿಸೆಂಬರ್ 19ರೊಳಗೆ ವಿಚಾರಣೆಗೆ ಬರಬೇಕು ನೋಟಿಸ್ ಅನ್ನು ನೀಡಲಾಗಿದೆ. ಈ ಪ್ರಕರಣ ಏನು ಅಂತ ನಿಮ್ಗೆಲ್ಲ ಹೇಳಬೇಕು. ನ್ಯಾಷನಲ್ ಹೆರಾಲ್ಡ್ ನೆಹರು ಸ್ಥಾಪಿಸಿದಂತಹ ಸಂಸ್ಥೆ ಇದು. 1938 ಮೇ ಬಿ ಅದು ಲಾಸಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಸುಮಾರು ಕೋಟಿಗಳ ಲೋನ್ ಅನ್ನು ಅವರು ತಗೊಂಡಿರ್ತಾರೆ, ಸಾಲ ತಗೊಂಡಿರ್ತಾರೆ. ಅದಾದ ಬಳಿಕ ಅದನ್ನು ಮತ್ತೊಂದು ಕಂಪನಿಗೆ ರವಾನೆಯನ್ನು ಮಾಡಲಾಗುತ್ತೆ. ಇದರಲ್ಲಿ ಬಹುತೇಕ ಶೇರ್ಗಳನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹೊಂದಿರ್ತಾರೆ. ಈ ಕುರಿತಾಗಿ ಅಕ್ರಮ ಹೊರಗೆ ಬಂದ ನಂತರ ಅದರ ಬಗ್ಗೆ ತನಿಖೆಗಳಾಗುತ್ತೆ, ನಿರಂತರ ತನಿಖೆಗಳಾಗ್ತಾ ಇದೆ. ಸೊ ಇನ್ನೂ ಕೂಡ ಇವನ್ 2025ರಲ್ಲಿ ಕೂಡ ಕೆಲವು ನೋಟಿಸ್ಗಳನ್ನು ಜಾರಿ ಮಾಡಲಾಗಿತ್ತು. 2014ರಲ್ಲಿ 15ರಲ್ಲಿ ಜಾಮೀನನ್ನು ತಗೊಳ್ತಾರೆ. 14ರಲ್ಲಿ ನೋಟಿಸ್ ಜಾರಿ ಮಾಡಿದ್ರ ಕೇಸನ್ನು ಏನಿದು ಮಾಡ್ತಾರೆ. 15ರಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇದರ ಬಗ್ಗೆ ಜಾಮೀನನ್ನು ಪಡೆದುಕೊಳ್ತಾರೆ. ಆದರೆ ಇದೀಗ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅನ್ನುವ ಹಾಗೆ ಕರ್ನಾಟಕದ ರಾಜಕಾರಣಿ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಮತ್ತು ಅವರ ತಮ್ಮ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಬಂದಿದೆ ಅಂತ ಹೇಳಿದ್ರೆ ಬಹಳ ಅಚ್ಚರಿ. ಅದು ಹೇಗೆ? ದೆಹಲಿಗೂ ಇವರಿಗೂ ಕೂಡ ಲಿಂಕ್ ಇದೆಯಾ ಅಂತ ಹೇಳಿ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಇದ್ರ ಬಗ್ಗೆ. ಸಿಎಂ ಕುರ್ಚಿ ಕನಸಲ್ಲಿರೋ ಡಿಕೆಗೆ ಸಂಕಷ್ಟ ಶುರುವಾಗ್ತಾ ಇದೆ. ಹೆರಾಲ್ಡ್ ಕೇಸ್ನಲ್ಲಿ ನೇರ ಸಂಬಂಧ ಇಲ್ಲದಿದ್ರೂ ಕೂಡ ಡಿಕೆಶಿಗೆ ನೋಟಿಸ್. ಡಿಸೆಂಬರ್ 19ನೇ ತಾರೀಕಿನೊಳಗೆ ಹಾಜರಾಗುವಂತೆ ಹೇಳಿದ್ದಾರೆ. ಈಗಾಗಲೇ ಇಡಿಗೆ ಎಲ್ಲ ವಿವರಗಳನ್ನು ಕೊಟ್ಟಿದ್ದೇನೆ. ನಾನು ನನ್ನ ಸಹೋದರ ಇಬ್ಬರು ಮಾಹಿತಿ ಕೊಟ್ಟಿದ್ದೇವೆ. ಈಗ ನೋಟಿಸ್ ನೀಡಿದ್ದು ಗೊತ್ತಿಲ್ಲ. ನಾನು ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಡಿಕೆಶಿ ಹೇಳಿದ್ದಾರೆ. ಸೊ ಇಡಿ ಅಂತೂ ಸುಮ್ಮನೆ ನೋಟಿಸ್ ಅಂತೂ ಕೊಟ್ಟಿರಲ್ಲ. ಏನಾದರೂ ಒಂದಿಷ್ಟು ಮಾಹಿತಿಗಳು ಅವರಿಗೆ ಸಿಕ್ಕಿರುತ್ತೆ. ಯಾಕಂತ ಹೇಳಿದ್ರೆ ರಸ್ತೆಯಲ್ಲಿ ಹೋಗೋರಿಗೆ ಬರೋರ್ಗೆಲ್ಲ ನೋಟಿಸ್ ಕೊಡಕ್ಕಾಗತ್ತಾ? ಖಂಡಿತ ಇಲ್ಲ. ಯಾರಿಗೆ ಲಿಂಕ್ ಇರುತ್ತೆ ಅವರಿಗೆ ಮಾತ್ರ ನೋಟಿಸ್ ಕೊಡ್ತಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ರಾಷ್ಟ್ರವ್ಯಾಪಿ ಸದ್ದು ಮಾಡಿದ್ದಂಥ, ಸಂಚಲನ ಮಾಡಿದ್ದಂಥ. ಸೊ ಡಿಕೆ ಶಿವಕುಮಾರ್ ಅವರಿಗೆ ಅಲ್ಲಿವರೆಗೆ ಲಿಂಕ್ ಇದೆಯಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಸಿಎಂ ರೇಸಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. 90.25 ಕೋಟಿ ರೂಪಾಯಿ ಸಾಲ ಪಡೆದಿದ್ದಂತಹ AGL ಸಂಸ್ಥೆ. ಡಿಕೆಶಿ ಮಾತಾಡಿದ್ದಾರೆ. ನಾವು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು. ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಗಳಿಂದ ಎಲ್ಲ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೇನೆಲ್ಲ ಮಾಡಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದಾರೆ. ನಾವು ಏನೇನು ಬೇಕೋ ಕೊಟ್ಟಿದ್ದು. ಚಾರ್ಜ್ ಶೀಟು ಆಗಿದೆ. ಆದ್ಮೇಲೆ ಈಗ ಡೆಲ್ಲಿ ಪೊಲೀಸ್ ಅವರು ನಮ್ಮ 19ನೇ ತಾರೀಕು ಒಳಗಡೆ ಒಂದು ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ನೋಡ್ತೀನಿ ಅದನ್ನು. ನಾನು ನಿನ್ನ ಸ್ವಲ್ಪ ಲೀಗಲ್ ಆಂಗಲ್ ಎಲ್ಲ ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ನಾನು ಖಂಡಿಸ್ತೇನೆ. ಈಗ ನಾವು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾಗೆ ಅದು ನಮ್ಮ ಪಕ್ಷದ ಸಂಸ್ಥೆಗಳು. ಅದೇನು ನಾವೆಲ್ಲ ಕಾಂಗ್ರೆಸ್ಸಿಗರು. ನಾವು ಅವ್ರಿಗೆ ಕಷ್ಟಕಾಲ ಇದ್ದಾಗ ಸಹಾಯ ಮಾಡಬೇಕು ಅಂತ ನಮ್ಮ ಟ್ರಸ್ಟ್ ಗಳಿಂದ ಎಲ್ಲ ನಾವೆಲ್ಲ ಸಹಾಯ ಮಾಡಿದ್ವಿ. ಬೇಕಾದಷ್ಟೇನೆಲ್ಲ ಮಾಡಿದ್ದಾರೆ. ನನಗೆ ನೋಟಿಸ್ ಕೊಟ್ಟಿದ್ದಾರೆ. ನಾವೆಲ್ಲ ಇಡಿ ಹೋಗಿ ಎಲ್ಲ ರಿಪ್ಲೈ ಎಲ್ಲ ಕೊಟ್ಟಿದ್ದಾರೆ. ನಾವು ಏನ್ ಬೇಕು. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಾ, ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ರಾಷ್ಟ್ರವ್ಯಾಪಿ ಸಂಚಲನವನ್ನ ಮಾಡಿಸಿದ್ದಂತಹ ಪ್ರಕರಣ. ಈ ಪ್ರಕರಣ ದೆಹಲಿಯಿಂದ ನೇರವಾಗಿ ಕರ್ನಾಟಕಕ್ಕೆ ನೋಟಿಸ್ ಬರುತ್ತೆ. ಅದು ಕೂಡ ಸಿಎಂ ರೇಸಲ್ಲಿ ಇರುವಂತಹ ಡಿಕೆಶಿಗೆ ಮತ್ತು ಅವರ ತಮ್ಮ ಡಿಕೆ ಸುರೇಶ್ಗೂ ನೋಟಿಸ್ ಬರುತ್ತೆ ಅಂತ ಹೇಳಿದ್ರೆ ಬಹಳ ಅಚ್ಚರಿಯ ಬೆಳವಣಿಗೆ. ಏನೇನು ಅಪ್ಡೇಟ್ಸ್ಗಳು ಬರ್ತಾ ಇದೆ ದೀಪಾ? ನ್ಯಾಷನಲ್ ಹೆರಾಲ್ಡ್ ವಿಚಾರವಾಗಿ ಇದೀಗ
ತನಿಖೆ ನಡೆಸ್ತಾ ಇರುವಂತಹ ದೆಹಲಿ ಪೊಲೀಸರು ಆರ್ಥಿಕ ಅಪರಾಧಗಳ ವಿಭಾಗದ ವಿವರವಾದಂತಹ ಹಣಕಾಸು ಮತ್ತು ವಹಿವಾಟಿನ ಮಾಹಿತಿಯನ್ನ ಕೋರಿ ಇದೀಗ DK ಶಿವಕುಮಾರ್ ಅವರಿಗೆ ನೋಟಿಸ್ ಒಂದನ್ನ ನೀಡಿದ್ದಾರೆ. ಆ ನೋಟಿಸ್ ವಿಚಾರ ಹಿಂದೆಯೇ ಇದೆಲ್ಲವೂ ಕೂಡ ಮುಗಿದೋಯ್ತು ಅನ್ನುವಂತಹದ್ದಿದ್ರು ಕೂಡ ಈ ನೋಟಿಸ್ ನೀಡಿರುವಂತಹದ್ದು ಎಲ್ಲೋ ಒಂದ್ ಕಡೆ ಮತ್ತೊಂದು ರಾಜಕೀಯ ಅನ್ನುವಂತಹದ್ದು DKಶಿ ಅವರ ವಾದ. ಈ ವಿಚಾರವಾಗಿ ಅವರು ಇವತ್ತು ಮಾತನಾಡುವಾಗ್ಲೂ ಕೂಡ ಹಿಂದೆಯೂ ಕೂಡ ನನಗೆ ನೋಟಿಸ್ ಬಂದಿತ್ತು, ನನಗೆ ಹಾಗೂ ನನ್ನ ಸಹೋದರನಿಗೆ. ಆಗ ನಾನು ನಿರ್ದೇಶನಾಲಯಕ್ಕೆ ಎಲ್ಲಾ ವಿವರಗಳನ್ನ ನೀಡಿದ್ದೆ. ನ್ಯಾಷನಲ್ ಹೆರಾಲ್ಡ್ ಮತ್ತು ಯಂಗ್ ಇಂಡಿಯಾ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಪಕ್ಷದ ಸಂಕಷ್ಟದ ಸಮಯದಲ್ಲಿ ನಮ್ಮಂತಹ ಕಾಂಗ್ರೆಸ್ಗರು ಟ್ರಸ್ಟ್ ನ ಮೂಲಕ ಈ ಸಂಸ್ಥೆಗಳಿಗೆ ಸಹಾಯ ಮಾಡಿದ್ದು ನಿಜ. ಆ ಸಹಾಯವನ್ನೇ ಇದೀಗ ಅವರು ರಾಜಕೀಯ ಮಾಡೋದಿಕ್ಕೆ ಹೊರಟಿದ್ದಾರೆ ಅನ್ನುವಂತಹದ್ದು. ಜೊತೆಗೆ ಇದಕ್ಕೆ ಈ ಒಂದು ಸಹಾಯ ವಿಚಾರವಾಗಿ ಪೊಲೀಸ್ ಪ್ರಕರಣದ ಅಗತ್ಯ ಇರ್ಲಿಲ್ಲ ಅನ್ನುವಂತಹದ್ದನ್ನು ಕೂಡ ಅವರು ಒಂದು ವಿಚಾರ ಹೇಳಿದ್ದು. ಜೊತೆಗೆ ನಾವಿದನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಹೋಗ್ತೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ಅವರು ಇವತ್ತು ಬೆಳಗ್ಗೆ ಮಾತನಾಡ್ತಿದ್ದಾರೆ. ಯಾಕಂದ್ರೆ ಇದು ನನಗೆ ದುರುದ್ದೇಶದಿಂದಲೇ ನೀಡ್ತಾ ಇರುವಂತಹ ಒಂದು ಕಿರುಕುಳ ಅನ್ನುವಂತಹ ಆಕ್ರೋಶವನ್ನು ಕೂಡ ಅವರು ಹೊರಹಾಕಿರುವಂತಹದ್ದು. ಸದ್ಯ ದೀಪಾ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ದೀಪಾ. ಮತ್ತಷ್ಟು ಅಪ್ಡೇಟ್ಸ್ಗಳು ರಾಜ್ಯ ರಾಜಕಾರಣದಲ್ಲಿ ಬರ್ತಾ ಇದೆ. ಕುರ್ಚಿ ಕದನ ವಿರಾಮ, ಖರ್ಗೆ ಡಿಕೆ ರಹಸ್ಯ ಭೇಟಿ. ಒಂದೇ ಕಾರಿನಲ್ಲಿ AICC ಅಧ್ಯಕ್ಷರು DKಶಿ ಪ್ರಯಾಣವನ್ನ ಮಾಡಿದ್ದಾರೆ. ವಿಧಾನಸೌಧದಿಂದ HAL ವರೆಗೂ ಖರ್ಗೆ DKಶಿ ಪ್ರಯಾಣವನ್ನ ಮಾಡಿದ್ದಾರೆ. ಕುತೂಹಲ ಮೂಡಿಸಿದಂತಹ DCM DK ಶಿವಕುಮಾರ್ ನಡೆ. ಒಂದೇ ಕಾರಿನಲ್ಲಿ ಪಯಣ, ಖರ್ಗೆ DK ಕಾಸ್ಬಾತ್ ಅನ್ನ ಮಾಡ್ತಾ ಇದ್ದಾರಂತೆ. ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನೋಡಿ. ಬಹಿರಂಗವಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, DKಶಿ ಅವರಾಗಿರ್ಬೋದು ಹೇಳಿಕೆಗಳನ್ನು ಕೊಡ್ತಾರೆ. ನಮ್ಮಲ್ಲಿ ಯಾವುದೇ ಮನಸ್ತಾಪಗಳಿಲ್ಲ, ಯಾವುದೇ ಚೇಂಜಿಂಗ್ ಇಲ್ಲ, ನಾವು ಇದೇ ರೀತಿಯಲ್ಲಿ ಮುಂದುವರಿತೀವಿ ಅಂತ ಹೇಳಿ. ಆದರೆ DKಶಿ ನಡೆ ಇದೆಯಲ್ಲ, ಸೋನಿಯಾ ಗಾಂಧಿಯನ್ನ ಭೇಟಿಯಾಗೋದು, ಪದೇ ಪದೇ ದೆಹಲಿಗೆ ತೆರಳುವಂಥದ್ದು, ಇದೀಗ ಖರ್ಗೆ ಜೊತೆಯಲ್ಲಿ ಒಂದೇ ಕಾರಲ್ಲಿ ಹೋಗಿದ್ದಾರಂತೆ. ಕಾರಲ್ಲಿ ಏನು ಮಾತಾಡಿರಬಹುದು ಅನ್ನುವಂಥ ಪ್ರಶ್ನೆ. ಎಸ್, ಇನ್ನು ದೀಪಾ ಈ ಹಿಂದೆ ಮಾತಾಡ್ತಾ ಇದ್ರು ನಮ್ಮ ಹತ್ರ, ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡ್ತಾರೆ. ದೀಪಾ ನೋಡಿ, ಇವರು ಎಷ್ಟೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ಈ ಒಳಗಿನ ಗುದ್ದಾಟಗಳೇನಿವೆ ಅದು ಖಂಡಿತವಾಗಿಯೂ ಇದ್ದೇ ಇದೆ. ಒಂದು ರೀತಿಯಲ್ಲಿ ಕೆಸರು ಕದಡಿದಂತೆ ಕಾಂಗ್ರೆಸ್ನಲ್ಲಿ ವಾತಾವರಣ ಇರುವಂಥದ್ದು. ಇದೀಗ ಖರ್ಗೆಯನ್ನು ಇವರು ಭೇಟಿಯಾಗಿದ್ದಾರೆ, ರಹಸ್ಯವಾಗಿ ಭೇಟಿಯಾಗಿದ್ದಾರೆ. ಏನೇನು ಚರ್ಚೆ ಆಗಿರಬಹುದು ದೀಪಾ ಅಲ್ಲಿ? ಕಾರ್ತಿಕ್, ಇವತ್ತು ವಿಧಾನಸೌಧಕ್ಕೆ ಖರ್ಗೆ ಅವರು ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ. ಅಲ್ಲಿ ವಿಧಾನಸೌಧದಿಂದ HAL ವರೆಗೆ, ಅಂದ್ರೆ ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು ಖರ್ಗೆ ಅವರು. HAL ವರೆಗೆ ಖರ್ಗೆ ಜೊತೆಗೆ DKಶಿ ಒಂದೇ ಕಾರ್ನಲ್ಲಿ ತೆರಳಿದ್ರು. ಶತ ಪ್ರಯತ್ನಗಳಂತೂ ಮುಂದುವರೆದಿದೆ DK ಶಿವಕುಮಾರ್ ಅವರಿಂದ ತಾವು CM ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಆ ಪ್ರಯತ್ನಗಳು ಅಂದ್ರೆ ನಾವಿಬ್ರು ಒಂದೇ ಇದ್ದೇವೆ ಅಂದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಾಯಕರು ಹೇಳಿದ ನಂತರವೇ ಎಲ್ಲದೂ ಬಗೆಹರಿಯೋದು ಅನ್ನುವಂತಹದ್ದು ಇಬ್ಬರೂ ನಾಯಕರಿಗೂ ಕೂಡ ಸ್ಪಷ್ಟವಾಗಿದೆ. ಆದ್ರೆ ಪ್ರಯತ್ನಗಳನ್ನಂತೂ DK ಶಿವಕುಮಾರ್ ಬಿಟ್ಟಿಲ್ಲ. ರಾಹುಲ್ ಗಾಂಧಿ ಅತ್ಯಾಪ್ತರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗೋದು, ಸಮಯ ಸಿಕ್ಕಾಗ ಎಲ್ಲಾ ಕಡೆಯೂ ಕೂಡ ಅವರು ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಆ ಪ್ರಯತ್ನದ ಮುಂದುವರೆದ ಭಾಗವೇ ಇವತ್ತಿನ ಖರ್ಗೆ ಅವರ ಭೇಟಿ, ಜೊತೆಗೆ ಒಂದೇ ಕಾರಿನಲ್ಲಿ ಹೋಗಿದ್ದಂತಹದ್ದು. ಎಲ್ಲರಿಗೂ ಗೊತ್ತಿದೆ, ಅವ್ರು ಏನೇ ಒಟ್ಟಾಗಿ ಹೋಗ್ತಿದ್ದೇವೆ ಅಂದ್ರೂ ಕೂಡ ಅದು ಅಧಿವೇಶನ ಮುಗಿಯುವವರೆಗೆ ಮಾತ್ರ ಅನ್ನುವಂತಹದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರೇ ಹೇಳಿದಂತೆ ಹೈಕಮಾಂಡ್ ಹೇಳಿದ ನಂತರದಲ್ಲಿ, ಅಂದ್ರೆ ಹೈಕಮಾಂಡ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವಿಬ್ರು ಕೂಡ ಬದ್ಧ ಅನ್ನುವಂತಹದ್ದನ್ನ ಹೇಳಿದ್ದಾರೆ. ಹಾಗಾಗಿ ಒಂದು ಕಡೆ ಹರಿಪ್ರಸಾದ್ ಅವರು ದೆಹಲಿಗೆ ಪ್ರಯಾಣ, ಇಲ್ಲಿನ ಅಹಿಂದ ನಾಯಕರ ಭೇಟಿ, ರಾಹುಲ್ ಗಾಂಧಿ ಭೇಟಿಯ ನಡುವೆ DK ಶಿವಕುಮಾರ್ ಕೂಡ ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಹೋದಂತಹ ಸಮಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಒಂದು ಸ್ಪಷ್ಟತೆ, ಜೊತೆಗೆ ತಮಗೆ ಯಾಕೆ ನೀಡಬೇಕು ಅನ್ನುವಂತಹದನ್ನ ಪ್ರತಿಪಾದನೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತಹದ್ದು. ಕಾರ್ತಿಕ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ.